ಸಮಾಧಾನ ಆಗಲ್ಲ. ನಾನು ಒಬ್ಳೆ ನನ್ನ ಅಪ್ಪಂಗೆ ನಾನು ಒಬ್ಳೆ ಮಗಳು. ಅಮ್ಮ ನಾನು ಒಬ್ಳೆ ಮಗಳಮ್ಮ. ಅಮ್ಮ ಅಕ್ಕ ಬಟ್ಟೆ ಹಾಕಿಲ್ಲ ಅಕ್ಕ. ಇದೇ ಬಟ್ಟೆ ಅವ್ರ ಮೇಲೆ ಹಾಕ್ತೀವಿ. ಎಲ್ಲರೂ ಯಾವಾಗ ಬರಲ್ಲ ಚಿಕ್ಕಮ್ಮ ಜ್ವರ ಬಂದ್ರೆ ಅದು ನಿದ್ದೆ ಬರಲ್ಲ. ನೀವು ಅದು ಬೇರೆ ಮಾತು ಹೇಳ್ರಿ. ಮಕ್ಕಳಿಗೆ ಜ್ವರ ಬಂದ್ರೆ ಅದು ನಿದ್ದೆ ಮಾಡಲ್ಲ ನಾವು.
ಸದ್ಯದ ವಾತಾವರಣ ಎಲ್ಲರ ಮನಸ್ಥಿತಿ ಸರಿ ಇಲ್ಲ. ಯಾಕೆಂದರೆ 8ನೇ ಕ್ಲಾಸು 9ನೇ 10ನೇ ಕ್ಲಾಸ್ ಹುಡುಗರಲ್ಲಿ ಮನೋಭಾವನೆ ಬರ್ತಾ ಇದೆ ಅಂದರೆ ಏನು ಅನಿಸುತ್ತೆ ನೀವೇ ಯೋಚನೆ ಮಾಡಿ. ಸಣ್ಣ ಮಕ್ಕಳು 9ನೇ ಕ್ಲಾಸು 10ನೇ ಕ್ಲಾಸ್ ಹುಡುಗರನ್ನ ಸಾಯಿಸೋ ಹಂತಕ್ಕೆ ಹೋಗಿದ್ದಾರೆ ಇವರು ಅಂದರೆ ಇವರು ಮನಸ್ಥಿತಿ ಯಾವ ಥರ ಹೇಗೆ ಅವ್ರನ್ನ ರೆಡಿ ಮಾಡಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಅಲ್ಲಿ ನಾವು ಈಗ ಪಕ್ಕದಲ್ಲಿ ನನ್ನ ಜೊತೆ ಇದ್ದಾರೆ ಮುಜೀಬ್ ಅಂತೇಳಿ 30-40 ವರ್ಷದಿಂದ ಅವೆಲ್ಲ ಒಟ್ಟಿಗೆ ಇರೋರು. ಬಟ್ ಈಗಿನೇನು ಹೊಸ ಜನ್ರೇಷನ್ ಬೆಳೀತಾ ಇದೆ ಇವರಲ್ಲಿ ಒಂದು ಸೌಜನ್ಯ ಅನ್ನೋ ಭಾವನೆ ಇಲ್ಲ. ಜೊತೆಗೆ ಗಾಂಜಾದ ವಿಪರೀತ ಹಾವಳಿ ಆಗಿದೆ. ಇದಕ್ಕೆ ಪೊಲೀಸರು ಏನು ಮಾಡ್ತಾರೆ, ಅವ್ರದ್ದು ಇವತ್ತು ಹಿಡ್ಕೊಂಡು ಹೋಗ್ತಾರೆ, ನಾಳೆ ಬಿಡ್ತಾರೆ, ಬೇಲ್ ಮೇಲೆ ಬಿಡಿಸ್ಕೊಂಬರ್ತಾರೆ. ಇದಕ್ಕೆ ಕಾರಣ ಯಾರು ಹೇಳಿ? ಸರ್ಕಾರದ ವ್ಯವಸ್ಥೆ ಹಾಗಾಗಿದೆ ಇವತ್ತು. ಇದಕ್ಕೆ ಸರಿಯಾದ ತಿದ್ದುಪಡಿ ಆಗಬೇಕು. ಸಣ್ಣ ಹುಡುಗರು ಮಾಡಿದ್ದಾರೆ ಅಂತೇಳಿ ಜೈಲಲ್ಲಿ ತೊಗೊಂಡೋಗಿ 6ನೇ ಕ್ಲಾಸ್ ಹುಡುಗ ತೊಗೊಂಡೋಗಿ ಗಾಂಜಾ ಕೊಟ್ಟು ಬರ್ತಾನೆ, ಅವನ್ನ ಅರೆಸ್ಟ್ ಮಾಡಿ ಮೈನರ್ ಅಂತ ಬಿಟ್ಟು ಕಳಿಸ್ತಾರೆ 6ನೇ ದಿವಸ. ಅವ್ರ ಥರ ಏನು ಮಾಡ್ತಾರೆ ಪೊಲೀಸ್ನವರು? ಈ ಥರ ವಾತಾವರಣ ಆಗಿದೆ. ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಈ ಮೈನರ್ ಅಂಥೇಳಿ ಬಿಡೋವಂಥ ಕೆಲಸ ಮಾಡಿ. ಏನು 5 ಜನ 6 ಜನ ಕೊಲೆ ಮಾಡಿದ್ದಾರೆ, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ಈ ಮೂಲಕ ನಾನು ಹೇಳ್ತೀನಿ. ಎಲ್ಲ ಶಾಂತಿಯುತವಾಗಿತ್ತು ಹೊರಡೋರು, ಶಾಂತಿಯುತ ಆಗಿದೆ ಇವತ್ತು ವಾತಾವರಣ. ಶಿವಮೊಗ್ಗ ನಗರದಲ್ಲಿ ನೀವು ಹೋಗಿ ಯಾರಿಗಾರ ಕೇಳಿ ನೋಡಿ, ಹಬ್ಬ ಇದೆ, ಸೂಳೆಬೈಲ್ ಅಂತಂದ್ರೆ ನೀನು ಅಲ್ಲಿ ಹಾಕಿದ್ಯಪ್ಪ ಅನ್ನೋ ವಾತಾವರಣ ಇದೆ. ಕೇಳಿ ಮುಜೀಬರಿಗೆ, ಅವರೇ ಹೇಳ್ತಾರೆ, ಅಣ್ಣ ಇದೇನು ನಮ್ಮ ವಾತಾವರಣ ಈ ಥರ ಆಗಿದೆ, ಮುಂಚೆಲ್ಲ ಎಷ್ಟು ಚೆನ್ನಾಗಿದ್ವಿ ಅಂಥೇಳಿ. ಈ ವಾತಾವರಣ ಆಗಿದೆ. ಮಕ್ಕಳಲ್ಲಿ ಶಿಕ್ಷೆ ಇಲ್ಲ, ಹೆದರಿಕೆ ಇಲ್ಲ ಅವರಿಗೆ. ಶಾಲೆಗಳು ಟೀಚರ್ಸ್ಗೆ ಪಾಠ ಮಾಡುವಾಗ ಕಲ್ತ ಹೊಡಿತಾರೆ ಅಂದರೆ ಆ ಮಕ್ಕಳ ನೈತಿಕತೆ ಏನಿದೆ ಲೆಕ್ಕ ಹಾಕಿ. ಅವ್ರಿಗೆ ತೆಗೆದುಹಾಕಿದಾರ ಯಾರಿಗೆ? ಹುಡುಗರಿಗೆ. 9ನೇ ಕ್ಲಾಸ್ ಫೇಲ್ ಆಗಿದ್ದ ಹುಡುಗ, ಫೇಲ್ ಆದ ಈಗ 10ನೇ ಕ್ಲಾಸ್ ಹುಡುಗ ಓದ್ತಾ ಇದ್ದಾನೆ. ಆ ಹುಡುಗರ ಮೇಲೆ ವೈಷಮ್ಯದ ಮೇಲೆ ಮಾಡಿರೋದು ಕೆಲಸ ಇದು. ನಮ್ಗಿಂತ ಹುಡುಗರು ಮುಂದೆ ಹೋಗ್ತಾರೆ ಆಗಿತ್ತ ಹಿಂದೆ ಗಲಾಟೆ ಅವ್ರ ಮಧ್ಯೆ ಅಲ್ಲ, ಈ ಥರ ಸಣ್ಣ ಪುಟ್ಟ ಘಟನೆ ಆಗ್ತಾನೆ ಇದೆ. ನಾವು ಇವರು ಊರಿನ ಮುಖಂಡ್ರು ಇವರು ಅಲ್ಲಿ ಮುಜೀಬ್ ಅಂತೆಲ್ಲ ಬಂದ್ಯಾರು ಹೇಳ್ತಾ ಇರ್ತೀವಿ. ನಾವು ಹೇಳಿದ್ರೆ ಇವ್ರ ಮಾತ್ರ ಕೇಳಿಲ್ಲ. ಹೇಳಿದ್ವಿ ನಾವು ಹೇಳಿದ್ರೆ, ಅಣ್ಣ ನಿಮ್ಮ ಪರಿಚಯ ಇದ್ದೀರಿ, ನಿಮ್ಗೆ ಬಿಟ್ಟಿದ್ದೀವಿ, ಇಲ್ಲಾಂದರೆ ಕತೆ ಬೇರೆ ಆಗ್ತಿತ್ತು ಅಂತ ನಮಗೆ ಎದುರಿಸ್ತಾರೆ ಹುಡುಗರು. ಈ ಥರ ವಾತಾವರಣ ಇದೆ ಅಲ್ಲಿ. ಕೇಳಿ ಅವ್ರಿಗೂ ಮುಜೀಬರಿಗೆ ತಿಳಿ ಆಗಬೇಕಿದ್ದು. ಇಲ್ಲಾಂದರೆ ಮನಸ್ಥಿತಿ ಈಗ ನಾವು 45 ವರ್ಷ ಒಟ್ಟಿಗೆ ಇದ್ದೀವಿ, ಈಗ ನಮ್ಮಲ್ಲೇ ವೈಷಮ್ಯ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಿನ ಯಂಗ್ ಜನರೇಷನ್ ಈ ಥರ ಹೌದು, ಆ ಥರ ಆಗಿದೆ. ಸರ್ಕಾರದ ಹೆದರಿಕೆ ಇಲ್ಲ ಪೊಲೀಸ್ನವ್ರದ್ದು, ಸರ್ಕಾರದ್ದು. ಸರ್ 3-4 ಜನ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಪೊಲೀಸರು ಎದುರು ನಿಂತರು ಹೊಡ್ಕೊಂಡು ಹೋಗ್ತಾರೆ, ಹೆದರಿಕೆ ಇಲ್ಲ. ಇವತ್ತು ಏನು ಕರ್ಕೊಂಡು ಹೋಗ್ತಾರೆ, ನಾಳೆ ಬಿಟ್ಟು ಕಳಿಸ್ತಾರೆ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು. ನಿಮ್ಮ ಹೆಸರು? ಮಾಲ್ತೇಶ್ ಅಂತ. ಸರ್ ನಾನಿಲ್ಲಿ ಸೂಳೆಬೆಲೆ ಸುಮಾರು ಅಲ್ಲೇ ಹುಟ್ಟಿರೋದು. ಸುಮಾರು 45 ವರ್ಷ ಇದೆ ಹುಟ್ಟಿರೋದು ನಾನಲ್ಲೇ. ಸರ್ ಅಲ್ಲಿ ಸೋಷಲ್ ವರ್ಕರ್ ಮುಜೀಬ್ ಅಂತ ನನ್ನ ಹೆಸರು, ಸೋಷಲ್ ವರ್ಕ್ ಮಾಡ್ತೀನಿ ಸರ್. ಏನೂ ಇಲ್ಲ ಸರ್, ಏನೋ ಸ್ಕೂಲಲ್ಲಿ ಏನೋ ಎಕ್ಸ್ಟ್ರಾ ಕ್ಲಾಸಸ್ ಇದೆ, ಎಕ್ಸಾಮ್ ನಡೀತಿದೆ ಅಂತ 2-3 ಮಕ್ಕಳು ಇದೆಲ್ಲ ಅಲ್ಲಿ ಓದೋಕ್ಕೆ ಲಾಸ್ಟಿಗೆ ಬೀಗ ಹಾಕೊಂಡು ಹೋಗ್ತಿರಂತೆ. ನಮಗೆ ಗೊತ್ತಿಲ್ಲ, ಅಚಾನಕ್ ಗೊತ್ತಾಯಿತು. ನಾವೆಲ್ಲ ಸ್ಪಾಟಲ್ಲಿ ಹೋಗಿದ್ವಿ. ಹೋಗಿದ್ದಕ್ಕೆ ಯಾರೋ ಹಿಡ್ದು ಒಂದು 5-6 ಜನ ಹುಡುಗರು, ಮುಸ್ಲಿಮ್ಸ್ ಹುಡುಗರು ಬಂದು ಹೊಡೆದು ಅವನಿಗೆ ಇನ್ನೊಬ್ಬನಿಗೆ ಹೊಡೆದು ಹೋಗಿರೋದು. ಇವನು ಬಿಡ್ಸೋಕೆ ಹೋಗಿದ್ದಾನೆ ಪಾಪ, ಒಳ್ಳೆ ಹುಡುಗ, ಒಳ್ಳೆ ಎಜುಕೇಟೆಡ್ ಸರ್, ಅದು ತೊಂದರೆ ಇಲ್ಲ. ಬಿಡ್ಸೋಕೆ ಹೋಗೋ ಟೈಮಲ್ಲಿ ಇವನಿಗೆ ನಾವು ಹೊಡೆದಿರಂತೆ ಗೊತ್ತಾಯಿತು. ನಮ್ಮ ಇಮಿಟ್ಲಿ ಹೋಗಿ ಎಲ್ಲ ಜನ ಸೇರಿದ್ದು. ಅವ್ರಿಗೆ ನಮ್ಮ ಜೊತೇಲಿ ಇದ್ದೀವಿ ನಾವು, ನಮ್ಮ ಮುಸ್ಲಿಮ್ ಸಹೋದರ ನಿಮ್ಮ ಜೊತೆಲಿದ್ದೀವಿ. ನಮ್ಮ ಮಕ್ಕಳು ಸತ್ತೋಗಿರೋದವನು, ಬೇರೆ ಮಕ್ಕಳು ಅಂತ ನಾವು ಭಾಳ ಜೊತೆಲಿದ್ದೀವಿ ಸರ್. ಪೊಲೀಸರು ಇಮಿಟ್ಲಿ ಬಂದು ಏನಿದೆ ಅಂತ ಹಿಡಿದ್ಯಾರಂತೆ ಸರ್. ಅದು ಏನು ತನಿಖೆ ಮಾಡಿ ನಾವು ನಮ್ಮ ಸಂಬಂಧ ಹೇಳಿದ್ದು ಕಠಿಣ ಶಿಕ್ಷೆ ಮಾಡಬೇಕಂತ ಸರ್. ಸುಮ್ಮನೆ ಹೋಗೋದು 4 ದಿವಸದಲ್ಲಿ ಬಿಡೋದಂತ ಮಾಡಿದರೆ ಕಷ್ಟ ಆಗುತ್ತೆ. ಆ ಮಕ್ಕಳು ಇದೆಲ್ಲ ಒಳ್ಳೆತನ ಅಲ್ಲ ಸರ್. ಮಕ್ಕಳು ಅಫ್ನಾನ್ ಅಂತ ಇದ್ದಾರಲ್ಲ, ಮದಾರಿಪಳ್ಳ ಹುಡುಗ, ಅವನು ಮುಸ್ಲಿಮ್ಸ್ ಇದ್ದಾನಲ್ಲ ಅಫ್ನಾನ್ ಅಂತ ಮೇನ್ ಹುಡುಗ. ಆದರೆ ಮದಾರಿಪಳ್ಳ ಹುಡುಗ ಶಿಫ್ಟ್ ಆಗಿರೋ ಸರ್ ಸೂಳೆಬೆಲ್ಲಿಗೆ. ಪಕ್ಕ ಸೂಳೆಬೆಲ್ ಹುಡುಗ ಅಲ್ಲ ಸರ್. ಅವ್ನು ಅದೇ ಸ್ಕೂಲಲ್ಲಿ ಓದ್ತಿದ್ದ 9ನೇ ಕ್ಲಾಸಲ್ಲಿ. ಸರಿ ಇಲ್ಲ ಅಂತ ತೆಗ್ದಿರ ಸರ್ ಆ ಸ್ಕೂಲಲ್ಲಿ. ಇವನು ಒಬ್ಬನೇ ಕಡೆಯಿಂದ ಎಲ್ಲ ಮಕ್ಕಳು ಹಾಳಾಗ್ತೀರ ಅಂತ ತೆಗ್ದಿರ ಸರ್. ಹಂಗಾಗಿ ನಮ್ಮದು ಮುಸ್ಲಿಮ್ಸ್ ಸಮಾಜದಿಂದ ಸರ್, ನನ್ನ ಕಡೆಯಿಂದ ಏನಾಗಿದೆ ಅಂದರೆ ಈ 6 ಜನ ಕಠಿಣ ಶಿಕ್ಷೆ ಆಗಬೇಕು. ಇನ್ನೊಬ್ರು ಈ ಥರ ಮಾಡಲೇಬಾರ್ದು, ಆ ಥರ ಕಠಿಣ ಶಿಕ್ಷೆ ಆಗಬೇಕು. ಭಾಳ ಚೆನ್ನಾಗಿದೆ ಸರ್ ಶಾಂತಿಯವನ್ನ. ನಾವು ಈಗಲೂ ಇದೆ ಸರ್, ನಾವು ಈಗ ವಯಸ್ಸು ತೆಗೀರಿ ಸರ್. ಎಲ್ಲ ಅಣ್ಣ ತಮ್ಮದು ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ, ಸ್ವೀಟ್ ಹಚ್ತಾರೆ. ಈದ್ ಮಿಲಾದಿಗೆಲ್ಲ ಅವರೆಲ್ಲ ಸ್ವೀಟ್ ಹಚ್ತಾರೆ. ಗೌರ್ಮೆಂಟಿಗೆ ನಾವು ಪೂರ ಸ್ವೀಟ್ ಹಚ್ಚಿ ಅವರಿಗೆ ನೀರೆಲ್ಲ ಕುಡಿತೀವಿ ಸರ್. ಆ ಥರ ನಾವು ಪ್ರೀತಿ ವಿಶ್ವಾಸ ಇರೋದು. ಈ ಎಲ್ಲೆಲ್ಲದೋ ಬಂದಿರೋ ಸರ್, ಈ ನಮ್ಮೂರಿನ ಪಕ್ಕ ಅಲ್ಲ, ಬೇರೆ ಕಡೆಯಿಂದ ಬಂದು ಈ ಥರ ಜನ ಇದ್ದಾರೆ. ನಮಗೆ ಗೊತ್ತಿರಲ್ಲ ಎಲ್ಲಿ ಬಾಡಿಗೆ ಮಾಡಿರ್ತಾರೆ ಏನಂತ. ಈ ಥರ ಆಗೋ ಟೈಮಲ್ಲಿ ನಮಗೆ ಗೊತ್ತಾಗತ್ತೆ ಸರ್. ಹಂಗಾಗಿ ನಾವು ಏನು ಪೊಲೀಸರಿಗೆ ಡಿಪಾರ್ಟ್ಮೆಂಟ್ಗೆ ಹೇಳೋದು, ಕಠಿಣ ಶಿಕ್ಷೆ ಮಾಡಿ. ಅವರಿಗೆ ಏನು ದ್ವೇಷ ಆಯ್ತಾ ಅವರಿಬ್ಬರು? ಏನು ಗೊತ್ತಿಲ್ಲ ಸರ್, ಅದೇನೋ ಸ್ಕೂಲಲ್ಲಿ ಏನೋ ಮಾತುಕತೆ ಆಗಿತ್ತಂತೆ, ಅದರ ಬಗ್ಗೆ ಕರ್ಕೊಂಡ್ಬಂದು ಹೊಡೆಯಂಗೆ ಮಾಡಿದೆ ಸರ್. ಅದೇನೋ ಆಗತ್ತಲ್ಲ ಸರ್, ಸ್ಕೂಲಲ್ಲಿ ಏನೋ ಮಾತುಕತೆ ಆಗಿದೆ, ಸಣ್ಣ ಪುಟ್ಟ ವಿಷಯ ಆಗಿದೆ. ಎಲ್ಲ ಸ್ಕೂಲಲ್ಲಿ ಆಗಿರುತ್ತೆ ಸರ್. ಏನೋ ಮಾತಾಡೋ ಟೈಮಲ್ಲಿ ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಓದಿದೆ, ನಾನು ಹಿಂಗೆ ಫೇಲ್ ಆಗಿದೆ ಅಂತ ಏನೋ ಹೆಚ್ಚಿಗೆ ಆಗಿರ್ಬೋದು. ಅದು ವಿಷಯದಿಂದ ಯಾರೋ ಕರ್ಕೊಂಡ್ಬಂದು ಅಫ್ನಾನವರಿಗೆ ಈ ಥರ ಮಾಡಿದ್ದಾರೆ ಸರ್. ಇದು ತಪ್ಪು ಸರ್, ಅದು ತಪ್ಪು. ಈಗ ಹಬ್ಬಗಳಿದ್ದಾವೆ ಸರಿ ನೋಡಿ, ನಮ್ಮದು ರಂಜಾನ್ ಹಬ್ಬ ಉಪವಾಸ ಇದೆಯಲ್ಲ. ಈಗ ನಮ್ಮ ಊರಿನ ದೊಡ್ಡ ಹಬ್ಬ ಜಾತ್ರೆ ಇದೆ, ನಮ್ಮ ರಂಜಾನ್ ತಿಂಗಳು ಉಪವಾಸ ಇದೆ, ಎಲ್ಲ ಉಪವಾಸ ಇದ್ದೀವಿ ಸರ್ ನಾವು. ಈ ಥರ ನಮಗೆ ಒಂಥರ ರಾತ್ರಿಯಿಂದ ನಾವು ಊಟ ಮಾಡಿಲ್ಲ ಸರ್ ದೇವರಾಣಿಗೆ. ನಾನು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ.
ಯಾಕಂದರೆ ನಮ್ಮ ಮಗ ಸತ್ತಿರೋದು, ನಮ್ಮ ಫ್ರೆಂಡ್ ಮಗ ಅವನು. ಆ ಥರ ಸಮಸ್ಯೆ ಆಗಿ ನಮ್ಮ ಸಹೋದರ ಭಾಳ ಬೇಜಾರಿದ್ದಾರೆ ಸರ್. ಈ ಕಡೆಯಿಂದ ನಾವು ಅವ್ರು ಸೇರಿ ನಮ್ಮ ಊರಲ್ಲಿ ಏನು ಮಾಡಬೇಕು ಅದು ಶಾಂತಿ ರೀತಿಯಿಂದ ನಾವು ಮಾಡ್ತೀವಿ ಸರ್. ಬಿಡೋದಿಲ್ಲ, ಶಾಂತಿ ನಿಲ್ಲಿಸಬೇಕು, ಶಾಂತಿ ಆಗಬೇಕು ಸರ್. ಮೊದಲೇ 40-30 ವರ್ಷದಿಂದ 20 ವರ್ಷದಿಂದ ಹೆಂಗೆ ಶಾಂತಿ ಇದ್ದೀವಿ ಹಂಗೆ ಇರುತ್ತೆ ಸರ್. ನಾವು ಮಿಸ್ ಮಾಡಲ್ಲ. ನಾವೆಲ್ಲ ಹಿಂದೂ ಜನ, ನಾವು ಬಾಯಿ ಆಗಿ ನಾವು ಒಳ್ಳೆ ರೀತಿಯಿಂದ ಇರ್ತೀವಿ ಸರ್. ಮುಜೀಬ್ ಅಂತ ಸೋಷಿಯಲ್ ವರ್ಕರ್. ನನ್ನ ಜೊತೆ ತುಂಬ ನೆಲ ಒರೆಸಿದೆ ಸರ್. ನೆಲ ಒರೆಸಿದ್ದೆ, ದಿನ ತುಳಿತಾನೆ, ತುಳಿಬೇಡ ಕಣೋ ಅಂತಿದ್ದೆ. ಆಮೇಲೆ ತುಳ್ಕೊತಾನೆ ಬಂದ, ಹೊಡ್ಯಕ್ಕೆ ಹೋದೆ ಸರ್. ಮಾಪ್ ತೊಗೊಂಡು ಹೊಡೆದೆ ಸರ್ ಒಂದು ಹೊಡ್ತಾನ. ಆಮೇಲೆ ನನಗೂ ಹೊಡೆದ, ನೀರೆಲ್ಲ ಮನೆ ತುಂಬ ಉಲ್ಡಿಸ್ತೀನಿ ಅಂದೆ, ಉಳ್ಸು ಅಂತಂದೆ. ಆಮೇಲೆ ಹೋಗುವಾಗ ಒಂದ್ಸಲ ಹೋಗಿ ಬರ್ತೀನಿ ಕಣೆ ಅಂತ. ಆಮೇಲೆ ಹೋಗ್ತಾ ಚಪ್ರಿ ಬಾಯಿ ಕಣೆ ಅಂತ 2 ಸಲ ಅಂದ. ದಿನ ಬೆಳಗ್ಗೆ ಮಲ್ಕೊಂಡಿದ್ರೆ ಸೋಂಬೇರಿ ಕಣೆ ನೀನು, ಎದ್ದೇಳೆ ತಿಪ್ಪೆಲ್ಲಿ ಬಿದ್ದಿದ್ದೆ ಕಣೆ, ನಿನ್ನ ಕರ್ಕೊಂಬಂಡು ಸಾಕಿದೀವಿ ಕಣೆ ಅಂತ ಅಂತಿದ್ದ ನನ್ನ ತಮ್ಮ. ಇವತ್ತು ನೋಡಿದ್ರೆ ನನ್ನನ್ನು ಕೇಳಕ್ಕೆ ನಾನು ಯಾಕೆ ಅಳ್ತಿದ್ದೀನಿ ಅಂತ ಅವನಿಲ್ಲ ಸರ್. ಏನು ಮಾಡಬೇಕು? ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ಓದ್ತಿದ್ದೆ ಸರ್. 18ರಿಂದ ಎಕ್ಸಾಮ್, 4 ಪೆನ್ನ ದೇವ್ರ ಮುಂದೆ ಇಟ್ಬಿಟ್ಟು, ಆ ಪೆನ್ನ ಈ ಕಡೆ ಮನೇಲಿ ದೇವ್ರಿದೆ ಅಲ್ಲೆಲ್ಲ ಕೈ ಮುಗ್ದ್ಬಿಟ್ಟು ಚಪ್ರಿ ಬಾಯ್ ಅನ್ಕೊಂಡು ಹೋಗ್ದು. ನೀನು ಮನೆ ಕಟ್ಕೊಡ್ತೀನಿ ಕಣೆ, ಈ ಮನೆ ನಿನ್ನ ಹೆಸರು ಬರಿತೀನಿ, ನಾನು ಸೈಟ್ ತೊಗೊಂಡು ಮನೆ ಕಟ್ಕೊಂಡು ಕುರಿ ಶೆಡ್ ಮಾಡ್ತೀನಿ, ನೀನು ನನಗೆ ಟಿ ಕೊಡ್ಸು, ನಾನು ನಿನ್ನ ಮಹೇಂದ್ರ ತಾರ್ ಕೊಡಿಸ್ತೀನಿ ಅಂತಿದ್ದ ಸರ್. ಎಷ್ಟು ಬೇಜಾರಾಗ್ತಿದೆ. ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಅದನ್ನು ಕಳ್ಕೊತೀನಿ ಅಂತ. ತುಂಬ ಬೇಜಾರಾಗ್ತಿದೆ. ಅವ್ನು ಇಲ್ಲದೆ ನಾನು ಹುಚ್ಚಿ ಆಗ್ತೀನಿ ಸರ್. ಅವ್ನು 1 ನಿಮಿಷ ನನ್ನ ಕೈಯಲ್ಲಿ ಬಿಟ್ಟಿರೋಕೆ 7 ದಿನ NSS ಕ್ಯಾಂಪ್ ಹೋದೆ ಸರ್. ಅವ್ನು ಹೋಗದೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನೀನು ಹೋಗಿ ತುಂಬ ಒಳ್ಳೇದಾಯ್ತು ಕಣೆ, ತುಂಬ ಖುಷಿಯಾಗಿದ್ದೀನಿ ಅಂತಿದ್ದ. ಇವಾಗ ಸರ್ ಲೈಫ್ ಲಾಂಗ್ಗೆ ಖುಷಿಯಾಗಿರೋ ಥರ ಮಾಡಿದ್ದಾನೆ ನನ್ನನ್ನು. ಅಮ್ಮನ ಬರ್ಡೇ ಇತ್ತು ಸರ್. ಅಮ್ಮನ ಬರ್ಡೇಗೆ ಹೇಳಿದೆ, ನಾವು ಅಪ್ಪಂಗೆ ಹೇಳಿದೆ, ಅಪ್ಪಾಜಿ ಇವತ್ತು ಅಮ್ಮನ ಬರ್ಡೇ ಐತೆ, ಕೇಕ್ ತೊಗೊಂಬ ಅಂತ. ನನ್ನ ತಮ್ಮ ಎಲ್ಲೋ ಹೋಗಿದ್ದ, ಸಂಖ್ಯೆ ಇವತ್ತು ಅಮ್ಮನ ಬರ್ಡೇ ಕಣೋ ಅಂತಂದೆ. ಹೌದು ನನಗೆ ಗೊತ್ತೇ ಇಲ್ಲ ಕಣೆ ಅಂತೇಳಿ ವಿಶ್ ಮಾಡ್ದೆ. ಆಮೇಲೆ ಅವ್ರ ಅಮ್ಮ ತೀರೋಗಿದ್ದಾರೆ, ನಮ್ಮ ಅಮ್ಮನೇ ಇಲ್ಲ, ನಾನೇನು ಬರ್ಡೇ ವಿಶ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನಾವು ಅಮ್ಮಗೆ ಸ್ನಾನ ಮಾಡ್ಕೊಂಡು ಬಾರಮ್ಮ ಕೇಕ್, ಅಷ್ಟು ನಾನು ನನ್ನ ತಮ್ಮ 3 ಜನನೂ ಇಟ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ಟೆಲ್ಲ ಆದಮೇಲೆ ನಾವು ಅಪ್ಪ ನಾವೆಲ್ಲ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ, ತುಂಬ ಅಂದರೆ ತುಂಬ ಡ್ಯಾನ್ಸ್. ಅವ್ನು ತುಂಬ ಹೇಳ್ತಿದ್ದ, ನೀನು ಚೆನ್ನಾಗಿಲ್ಲ, ನಿಮ್ಮ ಕಾಲೇಜಲ್ಲೆಲ್ಲ ನೀನು ರೇಗಿಸ್ತಾರೆ, ನೀನು ಚೆನ್ನಾಗಿಲ್ಲ ಕಣೆ, ನಾನು ಎಷ್ಟು ಚೆನ್ನಾಗಿದ್ದೀನಿ. ಯಾವಾಗ ನೋಡಿದ್ರು ರೇಗಿಸ್ತಿದ್ದೆ ಸರ್. ನನ್ನ ಒಂಥರ ಯಾವಾಗ ನೋಡಿದ್ರು ನೀನು ಸೋಂಬೇರಿ ಚಪ್ರಿ ಬರೀ ಇದೇ ಹೇಳ್ತಿದ್ದೆ, ಚಪ್ರಿ ಕಣೆ ನೀನು. ಒಂದಿನ ಅವ್ನು ಬಟ್ಟೆ ಸರ್ ಕೊಡ್ತಿರ್ಲಿಲ್ಲ, ಇವತ್ತು ಅವ್ನು ಬಟ್ಟೆ ಹಾಕ್ಕೊಂಡಿದ್ದೀನಿ ಸರ್. ಅವ್ನು ಬರೀ ಮೈಯಲ್ಲಿದ್ದಾನೆ. ಅವ್ನು ಬಂದಮೇಲೆ ನಾನು ಇದೇ ಡ್ರೆಸ್ಸೇ ಅವನಿಗೆ ಹಾಕ್ತೀನಿ. ಅವನನ್ನು ಬಿಟ್ಟಿರೋ ದಿನ ನೈಟ್ ಅವ್ನ ಪಕ್ಕನೇ ನಾನು ಮಲ್ಕೋಬೇಕು. ಅವ್ನು ನನ್ನ ಮೇಲೆ ನಾನು ಅವನ ಮೇಲೆ ಕಾಲು ಹಾಕ್ದೆ ಅಂದರೆ ತೆಗಿಯ ಚಪ್ರಿ ನೀನು, ನಾನು ಗಲೀಜು ಆಡ್ತೀಯ ನೀನು ಅಂತ ಅಂತಿದ್ದೆ ಸರ್. ಇನ್ಮೇಲೆ ನಾನು ಒಬ್ಬಳೇ ಮಗಳಾಗಿದ್ದೀನಿ. ನೆನ್ನೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೆ ಸರ್. ಕೇಕ್ ಇತ್ತು, ನಾನು ತಿಂದಿರಲಿಲ್ಲ, ನೈಟು ಸ್ವಲ್ಪ ತಿಂದಿದ್ದೆ. ನನಗೆ ಹಲ್ಲು ನೋವ್ತಿದೆ, ನಾನು ತಿನ್ನಲ್ಲ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟೋಗಿದೆ ಸರ್. ಅದನ್ನು ಬಂದು ತಿಂದೋಗಿದ್ದಾನೆ. ಅವಳ್ದೇನು ತಿಂದ್ಬಿಡು, ಅವಳು ಹೊರಗಡೆ ತಿಂತಾಳೆ ಅಂತ ಅಂದ. ನಾನು ಬಂದಮೇಲೆ ಫ್ರಿಜ್ ಚೆಕ್ ಮಾಡಿ ಬಂದ ತಕ್ಷಣ ಎಲ್ಲ ಚೆಕ್ ಮಾಡ್ತಿರ್ತೀನಿ, ಅದು ಇದು ಏನಾರು ಇದೆಯಾ. ಆಮೇಲೆ ಅಜ್ಜಿ ಯಾಕೆ ಕೇಕು ಕಲ್ಲಂಗಡಿ ಏನೆಲ್ಲ ಕಿತ್ತೋಗಿರೋನು ತಿಂದೋಗಿದ್ದಾನೆ, ಬರಲಿ ಇವತ್ತು ಮಾಡ್ತೀನಿ ಅವನಿಗೆ ಅಂತ ಬೈದೆ ಏನೇನೋ ತಿಂದೋಗಿದ್ದಾನೆ, ಅಷ್ಟು ಅವನಿಗೆ ಕಾಮನ್ ಸೆನ್ಸ್ ಇಲ್ವಾ ಹಂಗೆ ಹಿಂಗೆ ಅಂತ. ನಾವು ಅಪ್ಪಂಗೆ ಹೇಳ್ತಿದ್ದೆ, ಬಿಡವ ತಿನ್ನಲಿ ಹೋಗ್ಲಿ, ಪಾಪ ನಿನ್ನ ತಮ್ಮ ಅಲ್ಲ, ನೀನು ನಿನ್ನ ದೊಡ್ಡೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಸಣ್ಣವನವನು ಅಂತ ಎಲ್ಲ ಅಂತಿದ್ರು ಸರ್. ಅದಾದಮೇಲೆ ಸಂಜೆ ನಾನು 8:30 ಸರಿ ಫೋನ್ ಮಾಡಿದೆ ಸ್ಕೂಲ್ ಸರಿಗೆ. ಸರ್ ಮೆಸೇಜ್ ಹಾಕಿಲ್ಲಲ್ಲ ಸರ್, ಎಷ್ಟೋ ತನಕ 9 ಗಂಟೆ ತನಕ ಸರ್. 9 ಗಂಟೆ ಆದಮೇಲೆ ಸರ್ 8:30 ಮೆಸೇಜ್ ಹಾಕಿದ್ರು. 8 ಗಂಟೆ ಫೋನ್ ಮಾಡಿದೆ, 8:30 ಮೆಸೇಜ್ ಹಾಕಿದ್ರು. 9 ಗಂಟೆ ತನಕ ಸ್ಕೂಲು. 9 ಗಂಟೆ ಸ್ಕೂಲ್ ಬಿಟ್ಟಿದ್ದು. 9 ಗಂಟೆ ಸ್ಕೂಲ್ ಬಿಟ್ಟಾಗ ಅವ್ರು ಮೆಸೇಜ್ ಹಾಕ್ಬೇಕಲ್ಲ ಸರ್. ಮೆಸೇಜ್ ಹಾಕಿದ್ರೆ ನಾನು ಹೋಗಿ ನನ್ನ ತಮ್ಮನ, ನಾನು ಯಾವನಾರು ಇರಲಿ ಸರ್, ಎಷ್ಟು ಜನ ಹುಡುಗರಿದ್ರು ನಾನು ಅವ್ರ ಮಧ್ಯೆ ಹೋಗಿ ನನ್ನ ತಮ್ಮನ ಒಂದು ಮೆಸೇಜ್ ಹಾಕಿಲ್ಲ ಸರ್ ಅವರು. ಅದು ಮೆಸೇಜ್ ಹಾಕಿಲ್ಲ. ಆಮೇಲೆ ಯಾವುದೋ ಹುಡುಗ ಬಂದು ಹೇಳ್ದ, ನಿಮ್ಮ ತಮ್ಮಂಗೆ ಅಡ್ಮಿಟ್ ಮಾಡಿದ್ದಾರೆ, ನೆನಪೇ ಇಲ್ಲ ಅಂತ. ನೋಟ್ಸ್ ಬರೀತಿದ್ದೆ, ಎಲ್ಲ ಬಿಸಾಕಿ ನಾವು ಹೆಂಗೆ ಓಡೋಗಿದ್ದೀನಿ ಸರ್, ನನಗೆ ಗೊತ್ತಿಲ್ಲ, ಹಂಗೆ ಓಡೋಗಿದ್ದೀನಿ ಸರ್. ಇವಾಗ ಪೋಸ್ಟ್ ಮಾರ್ಟಮ್ ಎಲ್ಲ ಇಲ್ಲೆಲ್ಲ ಅವ್ನಿಗೆ ಹುಷಾರಿರಲಿಲ್ಲ, ಗಂಟ್ಲು ಶೀತ ಆಗಿತ್ತು. ಸಂಖ್ಯೆನೇನು ಶೀತ ಆಗೈತೆ ಅಂತ ಇಲ್ಲೆಲ್ಲ ದಿನ ವಿಕ್ಸ್ ಹಚ್ಚಿನು ಕಾಲು ನೋವ್ತಿದ್ದೆ. ನನಗೆ ಕಾಲು ನೋವಿದ್ರೆ ನಾನು ಅವ್ನಿಗೆ ಗೊತ್ತಿದ್ದೆ, ಅವ್ನು ನನಗೆ ಗೊತ್ತಿದ್ದ. ಒಂದು ದಿನ ನಾವು ಜಗಳ ಆಡದೇ ಇರ್ತಿರ್ಲಿಲ್ಲ. ಬರೀ ತಿನ್ನೋದ್ರ ಅವನಿಗೂ ಸೇಮ್ ಹಾಕಿದ್ರು, ನನಗಿನ್ನೂ ಇಲ್ಲ ನಿಂದೇ ಬೇಕು ಅಂತ ಜಗಳ ಮಾಡ್ತಿದ್ದೆ. ಇವಾಗ ನನಗೊಬ್ಳಿಗೆ ಎಲ್ಲ ಬಿಟ್ಟು ಹೋಗಿದ್ದಾನಲ್ಲ ಸರ್, ನನಗೆ ತುಂಬ ಬೇಜಾರಾಗಿ, ನನಗೆ ಅವ್ನು ಬೇಕು, ಅವನಿಲ್ಲ ನಾನು ಹುಚ್ಚಿ ಆಗ್ತೀನಿ
ಸರ್ ನನಗೆ. ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಹುಚ್ಚಿ ಥರ ಆಡ್ತಿದ್ದಾರೆ. ಅವ್ರಿಗೆ ನಾನು ಏನಂತ ಸಮಾಧಾನ ಮಾಡಬೇಕು? ನಮ್ಮಪ್ಪ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದು ನಾನು ಸರ್. ನಾ ಮತ್ತೆ ಉಂಡ ಕಟ್ಕೊಟ್ಟೈತಿ ಉಂಡು ಅನ್ನೋ ಸರ್. ಮಾತಾಡೋದು ಸರ್. ಮಾತಾಡೋರು ಅಕ್ಕನ ಜೊತೆ ಮಾತಾಡಿ, ನಮ್ಮ ಜೊತೆ ಮಾತಾಡಿ, ಅವ್ರ ಅಜ್ಜಿ ಜೊತೆ ಮಾತಾಡಿ, ಅವ್ರ ಅಪ್ಪಾಜಿ ಟ್ಯಾಕ್ರಿ ನೀರು ಹಾಕಲೆ, ಟ್ಯಾಕ್ರಿ ನೀರು ಹಾಕಿ ಬಂದು ನೆಲ ಗಲೀಜು ಮಾಡಿದ. ಅವ್ರ ಅಕ್ಕ ಇನ್ನೊಂದ್ಸರಿ ಒರೆಸ್ಕೊಂತಾನು ಹೋಗಲೆ, ಚಪ್ರಿ ಒರೆಸಿ ಒಂದು ತಮಾಷೆ ಮಾಡಿ ಹೊರ ಬಂದು ಮತ್ತೆ ಒಳಗೋಗಿ ಒರೆಸ್ಗೇಳೆ ಅಂದು ಮತ್ತೆ ಅಜ್ಜಿ ಬಾಯಿ ಹೇಳಿಲ್ಲ ಅಂತ ಮತ್ತೆ ಬಂದು ಅರ್ಜಿ ಬಾಯಿ ಮಾಡಿ ಅಮ್ಮ ಬಾಯಿ ಅಂದು ಮತ್ತೆ ಹೊರ ಬಂದು ಅಮ್ಮ ಬಾಯಿ ಅಮ್ಮ ಅಂತ 2 ಸರಿ ಬಾಯಿ ಮಾಡಿ ನನ್ನ ಮಗ ಹಿಂಗ ಹೋಗ್ಬಿಟ್ಟು ಸರ್. ನನ್ನ ಮಗ ಬರಲೇ ಇಲ್ಲ. ಇಲ್ಲ ಸರ್, ಅವರ ಕ್ಲಾಸ್ ಬಿಟ್ಟ ಮೇಲೆ ಅವರ ಗಣಿತ ಕ್ಲಾಸ್ ತಗೊಂತಾವೆ ಅಂದ್ರೆ ಯಾಕೆ 7:15 ಬರೋನ್ ಸದ್ದಿನ. ನಿನ್ನೆ 9 ಗಂಟೆ ಕ್ಲಾಸ್. ಮೆಸೇಜ್ ಏನು ಹಾಕಿದ್ದಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರೆ ಎತ್ತಲಿಲ್ಲ. ಚಿನ್ನು ಯಾಕೆ ಸಂಕೇತ ಬಂದಲ್ಲಿ ಫೋನ್ ಮಾಡಮ್ಮ, ಫೋನ್ ಮಾಡಿ ಯಾಕೆ ಸರ್ ನಮ್ಮ ತಮ್ಮ ಬಂದು. ಇಲ್ಲಮ್ಮ 9 ಗಂಟೆ ಅಲ್ಲ ಸರ್, ನೀವು ಮೆಸೇಜ್ ಹಾಕ್ಬೇಕು 9 ಗಂಟೆ ಮಟ್ಟ ಅಂದ್ರೆ ನಮಗೆ ಹೆಂಗೆ ಗೊತ್ತಾಗಬೇಕು? ಒಂದು 5 ನಿಮಿಷ ಆಗಲೇ ಸರ್ ಅವ ಮೆಸೇಜ್ ಬಿಟ್ಟವಿ. ಅಲ್ಲ ನನ್ನ ಮಗಗಲ್ಲ ಏನು ಮಾಡಿದ್ರು ಅನ್ನೋದು ಗೊತ್ತಾಗಲಿ ಸರ್. ಅವರು ಯಾರು ಮಾಡಿದ್ರು ಅನ್ನೋದು ಗೊತ್ತಾಗಲಿ ಸರ್. ನನ್ನ ಮಗಗೆ ಅವರ ಇಲ್ಲಿ ಆಸ್ಪತ್ರೆ ತಂದ್ರೆ ಸರ್ ಬೆಡ್ಡಿ ಮೇಲೆ ಹಾಕಿದ್ರು ಸಂಕೇತ ಆಗಲಿಲ್ಲ ಸರ್. ಹಂಗೆ ಮೇಘನ್ ಆಸ್ಪತ್ರೆ ತಗೊಂಡು ಇಲ್ಲೆಲ್ಲ ಸೂಜಿ ಕೈಗೆಲ್ಲ ಹಾಕಿದ್ರು ಸರ್. ನಮ್ಮ ಮಗ ಒಂದು ಸೂಜಿ ಮಾಡಿದ್ರು ಹಂಗೆ ಅಳನು ಸರ್. ಆಮೇಲೆ ಎಲ್ಲೇ ಗೋಡೆನಿಗೆ ನಮ್ಮ ಮನೆಯವರು ಸಂಕೇತ ಎಲ್ಲೇ ಹೋಗ್ಬಿಟ್ಟೆ ಮಂಜುಳಾ ಅಂದ ಸರ್. ನನ್ನ ಮಗ ಬರ್ತಡೇ ನನ್ನ 2 ಮಕ್ಕಳು ಸೇರ್ ಮಾಡಿದ್ರು ಸರ್. ನಿನ್ನಿಲ್ಲ ಸರ್, ಮೊನ್ನೆ ಸರ್. ಅವತ್ತು ಅಮ್ಮ ಕೆಲ್ಸಕ್ಕೆ ಹೋಗಿ ಅಲ್ಲಮ್ಮ ನಿನ್ನ ಬರ್ತಡೇ ಐತೆ ನೆನಪಿಲ್ಲ. ಬೇಸಿಡ್ತಾಳೆ ಅಮ್ಮ, ಮೈ ಇಟ್ಟು ತೊಗೊಳಮ್ಮ, ಮೈ ತೊಗೊಂಡು ದೀಪ ಹಚ್ಚ ಇಟ್ಟು ನೀರಿಟ್ಟು ಮೈ ತೊಗೊಂಡು ಕೇಕ್ ತಂದು ಕಟ್ಟು. ಅಮ್ಮ ನೀನು ಈ ಕಡೆ ಬಾರಮ್ಮ ಫೋಟೋ ಅಮ್ಮ, ಈ ಕಡೆ ಕಣ್ಣು ಮುಚ್ಕೊಂಡು ಈ ಕಡೆ ಬಾರಮ್ಮ. ಅಮ್ಮ ಇದ್ರಾಗ ಎಂತ ಅಮ್ಮ ಮಾಯಸಜ್ಜ ನೀನು ನೋಡಮ್ಮ ಎಂಥ ಚೆನ್ನಾಗಿ ನಿಂತೀರಿ ಅಂದು ಎಲ್ಲರ ಕುಟಕ್ಕೆ ಫೋಟೋ ತೆಗ್ಸಂದು ಸರ್. ತೆಗ್ಸಂದು ಬೆಳಗ್ಗೆ ಉಂಡು ಸಾಲಿಗೆ ಹೋದನ್ ಮನೆಗೆ ಬರಲಿಲ್ಲ ಸರ್. ಬೆಳಗ್ಗೆ ಕೇಕ್ ರಾತ್ರಿ ಇದ್ದದ್ದು ಕೇಕ್ ಬೆಳಗ್ಗೆ ಅವ್ರ ಅಕ್ಕಂದು ಅವನೇ ತಿಂದು ಉಂಡು ಸ್ಕೂಲಿಗೆ ಹೋದ ಮನೆಗೆ ಬರಲಿಲ್ಲ ಸರ್. ಎಲ್ಲರೂ ಕೊಟ್ಟ ನಾವು ಅವ್ರು ಮಾತಾಡ್ಸ್ಲಿಲ್ಲದ್ರೆ ಅವ್ನು ಮಾತಾಡ್ಸ್ತಾನೆ ಸರ್. ಹುಡುಗಿಯರಾಗಲಿ ಹುಡುಗರಾಗಲಿ ಅವ್ನು ಪಂಚಪ್ರಾಣ. ಮೊನ್ನೆ ದೇವಸ್ಥಾನಕ್ಕೆ ಬಂದಾರ ಎಲ್ಲರೂ ಮನೆಗೆ ಬಂದು ಇವು ಯಾರವೇ ನಮ್ಮ ಅತ್ತೆ ಮಕ್ಕಳು ಒಂದು ಎಲ್ಲರಿಗೆ ತೋರಿಸಿ ನೀರು ಕುಡಿಸಿ ಎಲ್ಲರೂ ಕೊಟ್ಟಕ್ಕೆ ಸ್ಕೂಲಾಗ ಯಾರು ಕೊಟ್ಟಕ್ಕೆ ಕೆಟ್ಟನಿಗಿಲ್ಲ. ಟೀಚರ್ಸ್ ಅಷ್ಟ ಮಗನ ಥರನ ಚೆನ್ನಾಗಿ ಸರ್ಗಳು ನಾವ್ರಮ್ಮಲ್ಲಿ ಅಡುಗೆ ಮಾಡ್ಯಾರ. ಒಂದು ಸರ್ಗಳು ಇನ್ನೂ ಜಾಸ್ತಿ ಕೇರ್ ಮಾಡ್ಯಾರ ಸರ್. ನನ್ನ ಮಗ ಒಬ್ಬನೇ ಮಗ ಸರ್, ಬಿಟ್ಟು ಅದ ಸರ್. ಯೂನಿಫಾರ್ಮ್ನಿಗೆ ಇಟ್ಟದ್ದ ಸರ್ ನನ್ನ ಮಗ. ಮೊನ್ನೆ ಸೆಂಡಪ್ನಾಗ ಹುಡುಗಿಯರ್ ಕೂಟಾಗ ಎಲ್ಲ ಫೋಟೋ ಇವೆ ಅಮ್ಮ ನನ್ನ ಫ್ರೆಂಡ್ಸ್ ಅಮ್ಮ ಇವರೆಲ್ಲ ಅಂದ ಸರ್. ಎಷ್ಟು ಗ್ರ್ಯಾಂಡಾಗ ಮಾಲ್ಸಪ್ಪೆಲ್ಲ ಮುರ್ಕೊಂಡು ಹೋದ ಸರ್. ಅಲ್ಲಿ ನಮ್ಮ ಸ್ಕೂಲ ಸೆಂಡಪ್ ಮಾಡ್ಬೇಕು ಒಂದು ಭರ್ಜರಿ ಗ್ರ್ಯಾಂಡ ಮಾಡಿ ಇಷ್ಟಿಟ್ಟು ಮಟ್ಟ 3 ಬಾಕ್ಸ್ ಗೆದ್ಕೊಂಬಂದ ಸರ್. ನನ್ನ ಮಗ ಫಸ್ಟ್ ಕ್ಲಾಸ್ ಬಂದಾನ. ಟೆಸ್ಟ್ನಾಗೆಲ್ಲ ಅಂದು ಕೊಟ್ಟಾರ ಸರ್ ನನ್ನ ಮಗ ಇನ್ನು 15 ದಿನ ಐತಿ ಅಂದು 8 ಗಂಟೆಗೆ ಹೋಗೋಣ ಸರ್ ನನ್ನ ಮಗ. ಇವಾಗ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ನಮ್ಮ ಸುಳೆಬೈಲ್ ಅನ್ನೋ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನು ಹೊಂದಿದ್ದ. ಈ ಅಪ್ರಾಪ್ತನನ್ನು ಒಂದು 7 ಜನ ಬಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು
ಕರ್ಕೊಂಡು ಹೋಗಿ ಅವರು ಅಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಅವನು ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇನು ಈ ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಇಲ್ಲಿ ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ನು ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ ಆಲ್ರೆಡಿ ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ತೀವಿ. ಯಾವಾಗ ನಡೆದಿರುತ್ತೆ ಸರ್ ಕ್ರಿಕೆಟ್ ಮ್ಯಾಚ್? ಇದು ಕ್ರಿಕೆಟ್ ಮ್ಯಾಚ್ ನಡೆದಿರೋದು ಒಂದು 2-3 ದಿನ ಆಗಿದೆ ಹಿಂದೆ. ಬಟ್ ಇದು ಮ್ಯಾಚ್ ಆದಮೇಲೆ ಅಲ್ಲೇನು ವಾಗ್ವಾದ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಗಳ ಮಾಡಿಕೊಂಡು ಇಲ್ಲಿ ಈ ಘಟನೆಗೆ ಮುಂದುವರೆದಿದೆ. ಅದ್ರ ಬಗ್ಗೆ ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು ಆರ್ಡರ್ ಇವಾಗ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಅದರ ಅನುಸಾರ ನಾವು ಆ ಸೆಕ್ಷನ್ಸ್ನ ಆ್ಯಡ್ ಮಾಡಿ ಅದ್ರ ಬಗ್ಗೆ ಇವಾಗ ಏನು ಸ್ಥಳೀಯರು ಅವರ ಇಶ್ಯೂಸನ್ನು ಅದ್ರ ಬಗ್ಗೆ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇಲ್ಲಿ ಸೂಕ್ತ ಕ್ರಮವನ್ನು ತೊಗೊತೀವಿ. ಅವರೊಂದು OP ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ಪ್ರಸ್ತಾವನೆಯನ್ನು ಇವಾಗ ಇಮಿಡಿಯೇಟಾಗಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಾವು ಸ್ಪೆಷಲ್ ಗಸ್ತನ್ನು ಆಲ್ರೆಡಿ ಇಲ್ಲಿ ಇತ್ತು, ಇನ್ನೂ ಒಂದು ಇಬ್ಬರನ್ನ ಹೆಚ್ಚು ಹಾಕಿ ಇಲ್ಲಿ ಸ್ಪೆಷಲ್ ಗಸ್ತನ್ನು ಮಾಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂತ್ಯಕ್ರಿಯೆ ಆಗ್ತದೆ, ಬಂದೋಬಸ್ತ್ ಎಲ್ಲ ಹೇಗಿದೆ? ಇಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಾವು ಇಲ್ಲಿ ಬಂದೋಬಸ್ತಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಇದ್ದೀವಿ. ಒಂದು KSRP ತುಕಡುಗಳು, ನಮ್ಮ SAF ತುಕಡು ಎಲ್ಲನೂ ಇಲ್ಲಿ ಪ್ರೆಸೆಂಟ್ ಇದ್ದೀವಿ. ನಾವು ಫ್ಯಾಮಿಲಿಯನ್ನು ಕಾನ್ಫಿಡೆನ್ಸಿಗೆ ತೊಗೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ಇವಾಗ ದಫನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ ನಂತರನೇ ಅದೇ ರೀತಿ ನಾವು ಅವ್ರಿಗೆ ಯಾವ ರೀತಿ ಸಹಕಾರ ಬೇಕೋ ಅದನ್ನು ನಾವು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ಬೋದು.